ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲ ನಿನ್ನೆ ಹೇಳಿದ್ದೆ ಇವತ್ತು ಇನ್ನೊಂದು ವಿಡಿಯೋ ಮಾಡಿ ಹಾಕಿನಂತೆ. ಸೊ ಸ್ಟಾರ್ಟ್ ಮಾಡೀನಿ ಈಗ. ಫ್ರಂಟ್ ಪೇಜ್ ಬಗ್ಗೆನ ಮಾತಾಡೋಕ್ಕೆ ವಿಡಿಯೋ ಮಾಡತ್ತೀನಿ. ನಿಮಗೆ ಫ್ರಂಟ್ ಪೇಜ್ ಅಂದರೆ ಇಲ್ಲ ಐತಲ್ಲ, ಇದು ಆ್ಯಪ್. ಇದ್ರೊಳಗೆ ಕರೆಕ್ಟ್ ಕಾಣಿಸೋಲ್ ತಡೆಯೋದು. ಒಂದು ಸ್ವಲ್ಪ ಮ್ಯಾಲೆ ತೊಗೊಂಡ್ಬರ್ತೀನಿ. ಎಸ್, ದಿಸ್ ಇಸ್ ಫ್ರಂಟ್ ಪೇಜ್ ಆ್ಯಪ್. ಈ ಫ್ರಂಟ್ ಪೇಜ್ ಆ್ಯಪ್ ಒಳಗೆ ನೀವು ಡಮ್ಮಿ ಟ್ರೇಡ್ಸ್ ತೊಗೋಬೋದು. ಓಕೆ, ಎಷ್ಟು ದಿವ್ಸ ನಾನು ಮಾಡ್ತಿದ್ದಿಲ್ಲ, ನಾನು ಡಮ್ಮಿ ಟ್ರೇಡಿಂಗ್ ಒಳಗೆ ಬಿಲೀವ್ ಮಾಡ್ತಿದ್ದಿಲ್ಲ. ಬಟ್ ಈಗ ಸಿಚುವೇಶನ್ ಹೆಂಗೈತೆ ಅಂದ್ರೆ ನನ್ನ ಕಡೆ ಕ್ಯಾಪಿಟಲ್ ಬರವಲ್ತು. ಕ್ಯಾಪಿಟಲ್ ಇಲ್ಲಾರ್ದೆ ನಾ ಐಡಲ್ ಕುಂದ್ರಕ್ಕಾಗಂಗಿಲ್ಲ. ಸೊ ನನ್ನ ಟ್ರೇಡ್ಸ್ ಏನೈತಿ ಅಕಾರ್ಡಿಂಗ್ ಟು ಮೈ ಸ್ಟ್ರಾಟಜಿ ನಾ ಇದ್ರೊಳಗೆ ಟ್ರೇಡ್ಸ್ ತೊಗೊತೀನಿ. ಒಂದು ಟ್ರೇಡ್ ತೊಗೋದು ತೋರಿಸ್ತೀನಿ. ಭಾಳ ಈಸಿ ಐತೆ ಆ್ಯಕ್ಚುಲಿ. ಸೊ ಈಚ್ ಆ್ಯಂಡ್ ಎವ್ರಿ ಬಿಗಿನರ್ ಇರಲಿ, ಯಾರು ಇರಲಿ, ಈ ಟ್ರೇಡ್ ಫಾರ್ ಎಕ್ಸಾಂಪಲ್ ನಿಮ್ಮ ಕಡೆ ಕ್ಯಾಪಿಟಲ್ ಇಲ್ಲ ಅಂದರೆ ಇದ್ರೊಳಗೆ ನೀವು ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿ ಚೆಕ್ ಮಾಡ್ಕೋಬೋದು. ಓಕೆ, ನೀವು ಎಂಟ್ರೀಸ್ನು ಜರ್ನಲೈಸ್ ಮಾಡ್ಕೋಬೋದು. ಭಾಳ ಅಂದ್ರೆ ಭಾಳ ಚಲೋ ಐತದ ಆ್ಯಪ್. ಓಕೆ, ಸೊ ಲೆಟ್ ಸ್ಟಾರ್ಟ್. ಫ್ರಂಟ್ ಪೇಜ್ ಇದು ಇದ್ರದ್ದು ಇಂಟರ್ಫೇಸಿಂಗ್ ಐತಿ. ದಿಸ್ ಸೈಡ್ ಸೆಲ್ಫ್ ಇಸ್ ಇಂಟರ್ಫೇಸ್. ಇದು ವಿಶ್ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡೇನಿದೆ SBN TCS. ಸೊ ಇವತ್ತು ಬೆಳಗ್ಗೆ ಈಗ ಜಸ್ಟ್ 1 ಅವರ್ ಇದು ಮಾಡಿದೆವು. ಅದ್ರೊಳಗೆ ಒಂದು ನನ್ನ ಸ್ಟ್ರಾಟಜಿ ಪ್ರಕಾರ ಒಂದು ಸ್ಟಾಕ್ ಸಿಕ್ಕೈತಿ. ನಿಮಗೆಲ್ಲ ಗೊತ್ತಾ ಇರ್ಬೋದು, ಆಕ್ಸಿಸ್ ಬ್ಯಾಂಕ್. ದಿವಾಳಿ ಅಂತ ಹೋಗೈತಿ ಆಕ್ಸಿಸ್ ಬ್ಯಾಂಕ್ದು. ಸೊ ಟ್ರೇಡಿಂಗ್ ವ್ಯೂ ಚಾರ್ಟ್ ಹೋಗ್ತೀನಿ ಫಸ್ಟ್. ಟ್ರೇಡಿಂಗ್ ವ್ಯೂ ಇಲ್ಲ ಐತೆ ನೋಡ್ರಿ. ದಿಸ್ ಇಟ್ ಸೆಲ್ಫ್ ಇಸ್ ಟ್ರೇಡಿಂಗ್ ವ್ಯೂ. ಓಕೆ, RSI ಅಪ್ಡೇಟ್ ಆಗಿಲ್ಲಿದ್ರು. ಇಂಡಿಕೇಟರ್ಸ್ಗೆ ಹೋಗಿ ಫೇವ್ರೇಟ್ಸ್ ಒಳಗೆ ನಾ ಮ್ಯಾಕ್ಸಿಮಮ್ ಇದೆ ನೋಡೋದು. ಇಲ್ಲ ಐತೆ ನೋಡಿ, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್. ಆಕ್ಸಿಸ್ ಬ್ಯಾಂಕ್. ಜಸ್ಟ್ ಓಕೆ, ಇಲ್ಲಿ ನೋಡ್ಬೋದಲ್ಲ ನೀವು. ದಿಸ್ ಇಸ್ RSI 23ಗೆ ಬಂದು ನಿಂತೈತೆ. ಅಂದರೆ ನನ್ನ ಸ್ಟ್ರಾಟಜಿ ಒಳಗೆ 100% ಬೈ ಪ್ಲಸ್ ನಾರಾಯಣ ಲೋವರ್ ಬ್ಯಾಂಡ್ ಕಡೆ ಕೆಳಗೆ ಹೋಗೈತಿ. ನಾ ಆ್ಯಕ್ಚುಲಿ ಹಿಂಗೆ ಲೋವರ್ ಬ್ಯಾಂಡಿಗೆ ಕೆಳಗೆ ಟಚ್ ಆದಾಗ ಬೈ ಮಾಡ್ತೀನಿ. ನಂಗೆ ಬುಲ್ಲಿಸ್ 5 to 6% ಗೇನ್ಸ್ ಕ್ಯಾಚ್ ಮಾಡೋಕೆ. ಇದು ನಂದು ಸ್ಟ್ರಾಟಜಿ ಪ್ರಕಾರ ಪರ್ಫೆಕ್ಟ್ ಎಂಟ್ರಿ ಅಂತೀನಿ. ದ್ಯಾಟ್ ಈಸ್ ಆಕ್ಸಿಸ್ ಬ್ಯಾಂಕ್. ಇದೆಲ್ಲ ಡಮ್ಮಿ ಎಂಟ್ರಿ. ಓಕೆ, ಇದನ್ನು ಯಾರೂ ರಿಯಲ್ ಟ್ರೇಡ್ ಹೋಗಿ ದಯವಿಟ್ಟು ತೊಗೋಬೇಡ್ರಿ. ನಾನು ಡಮ್ಮಿ ಟ್ರೇಡೇ ಮಾಡತ್ತೀನಿ, ಹೇಳಿ ಮಾಡತ್ತೀನಿ. ಆಮೇಲೆ ಅದು ಒಂದು ಕ್ವಾಶನ್ನು ಕೊಡ್ತೀನಿ. ಫ್ರಂಟ್ ಪೇಜನ್ನು ತೋರಿಸಿ ನಾ ರಿಯಲ್ ಟ್ರೇಡಿಂಗ್ ಮಾಡತ್ತೀನಿ ಅಂತ ಎಷ್ಟೋ ಮಂದಿ ಹುಚ್ಚರು ಮಾಡ್ತಿರ್ತಾರೆ. ಹುಚ್ಚರು ಆಗಬೇಡ್ರಿ. ಇದ್ರೊಳಗೆ ಏನು ಇರ್ತೈತಿ ಎಲ್ಲ ಡಮ್ಮಿ ಟ್ರೇಡ್. ಓಕೆ, ಆಕ್ಸಿಸ್ ಬ್ಯಾಂಕ್ ತೋರಿಸಿದೆಲ್ಲ ನನ್ನ ಕ್ರೈಟೇರಿಯಾ ಸಿಂಪಲ್. RSI 35 ಕೆಳಗಿತ್ತಂದ್ರೆ ನನಗೆ ಓಕೆ. ನಾರಾಯಣ ಲೋವರ್ ಬ್ಯಾಂಡಿಗೆ ಟಚ್ ಆಗತ್ತೈತಿ, ಡನ್. ನಾ ಇಲ್ಲಿಂದ ಹಿಂಗೆ ಮ್ಯಾಲೆ ಹೋಗ್ತೈತೆ ಅಂತ ಎಕ್ಸ್ಪೆಕ್ಟ್ ಮಾಡತ್ತೀನಿ. ಬಟ್ ಇದಕ್ಕಿಂತ ಮುಂಚೆ ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಆಕ್ಸಿಸ್ ಬ್ಯಾಂಕ್ ಬಗ್ಗೆ ನೀವು ರಿಸರ್ಚು ಮಾಡಬೇಕಾಕೈತಿ. ಹಂಗೆ ಕಣ್ಣು ಮುಚ್ಚಿ ತೊಗೊಳಕ್ಕೆ ಆಗಂಗಿಲ್ಲ. ಆಕ್ಸಿಸ್ ಬ್ಯಾಂಕ್ ಈಸ್ ನೋ ಡೌಟ್ ಇಟ್ ಈಸ್ ರಿಯಲಿ ಗುಡ್ ಬ್ಯಾಂಕ್. ಬಟ್ ಇದು ಜಸ್ಟ್ ಇಂಡಿಯಾ ಟುಡೇದವ್ರದ್ದು ಇದು ಬಿಟ್ಟಾರ ನೋಡ್ರಿ. ಅದು ಇಲ್ಲೇನೈತಲ್ಲ ಇನ್ ಶಾರ್ಟ್ಸ್ ಆಕ್ಸಿಸ್ ಬ್ಯಾಂಕ್ ಲಬ ಹೊಯ್ಕೊಬಿಡ್ಕೊ ಆಗೈತಿ. ಆಕ್ಸಿಸ್ ಬ್ಯಾಂಕ್ Q1 ಫಿಸಿಕಲ್ 26 ನೆಟ್ ಪ್ರಾಫಿಟ್ ಡೌನ್ ಬೈ 4% to ₹5,806. ಅಂದರೆ ಹೋದ ವರ್ಷದ ಸೇಮ್ ಕ್ವಾರ್ಟರ್ ಒಳಗೆ ಕಿಂತ 4% ಪ್ರಾಫಿಟ್ ಕಮ್ಮಿ ಗಳಿಸ್ಯಾರ. ಇನ್ವೆಸ್ಟರ್ಸಿಗೆ ಅದು ಸೇರಿಲ್ಲ ಈಗ. ಸೊ ಅದ್ರ ಸಂಬಂಧ ಮ್ಯಾಕ್ಸಿಮಮ್ ಇದು ಹೊಡೆತ ಬೀಳಾಗತ್ತಿದ್ದೆ. ಲಾಸ್ಟ್ ಒಂದು 2-3 ತಿಂಗಳಿಂದ ಆ್ಯಕ್ಚುಲಿ ಫಾಲ್ ಒಳಗೆ ಐತಿ. ನಿಯರ್ಲಿ 15% ಡೌನ್ ಆಗ್ಯಾನ ಆಕ್ಸಿಸ್ ಬ್ಯಾಂಕ್. ಸೊ ಇದು ಜಸ್ಟ್ ಇನ್ಫಾರ್ಮೇಷನ್ ತೊಗೋಬೇಕು, ಅದೇ ನಿಮ್ಗೆ ಭಾಳ ಹೆಲ್ಪ್ ಮಾಡ್ತೈತಿ. ಇದು ಬಂದು ನನ್ನ ಟ್ರೇಡಿಂಗ್ ವ್ಯೂ ಆ್ಯಪ್. ಇಲ್ಲಿ ನಾ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತೀನಿಲ್ಲ. ನನ್ನ ಪ್ರಕಾರ ಈ ಆ್ಯಕ್ಚುಲಿ ಒಳ್ಳೆ ಸಪೋರ್ಟ್ ಇದು ಭಾಳ ಬೀಳ್ತಾನೆ. ಬಟ್ ಇವ 900ಗೆ ಸಪೋರ್ಟು ವೆರಿ ಸ್ಟ್ರಾಂಗ್ ಸಪೋರ್ಟ್. ಇಲ್ಲೇ ಈಗ ನಂದು ಫಸ್ಟ್ ಸಪೋರ್ಟ್ ಕಡೆ ಅದನ್ನು ಬ್ರೇಕ್ ಅದ ಅಂದರೆ ಇದು ಫಸ್ಟ್, ಇದು ಸೆಕೆಂಡ್ ಸಪೋರ್ಟ್.
ಸೊ ಈಗ ಫಸ್ಟ್ ಸಪೋರ್ಟಿಗೆ ಬಂದಾನೆ, ಇದು ಬ್ರೇಕ್ ಆದರೆ ಇಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಮತ್ತು ನಾನು. ಸೊ ಓಕೆ, ಇದನ್ನು ನನ್ನ ಸ್ಟ್ರಾಟಜಿ ಹೇಳಿದೆ ಅಲ್ಲ. ಸೊ ಈಗ ಅದರ ಪ್ರಕಾರ ಇಲ್ಲಿ ಬಂದೈತಿ. ನಾ ಈಗ ಟ್ರೇಡ್ ತೊಗೋಬೇಕಂದ್ರೆ ನನ್ನ ಅಕೌಂಟ್ ಒಳಗೆ ದುಡ್ಡಿಲ್ಲ. ಇದೇ ಇನ್ನೂ ಕೆಳಗೆ ಹೋಗ್ತೈತಿ ಅನ್ನೋದು ನನ್ನ ತಲೆ. ಓಕೆ, ಇನ್ನೂ ಕೆಳಗೆ ಫಾಲ್ ಆಕ್ಕಾನ ಅನ್ನೋದು. ಬಟ್ ನಂದು ರೂಲ್ಸ್ ಪ್ರಕಾರ ನಾನು ಇಲ್ಲಿ ತೊಗೋಬೇಕು, ನಾನು ತೊಗೊಳತ್ತೀನಿ. ಮತ್ತು ಮುಂದೆ ಕೆಳಗೆ ಬಿತ್ತಂದ್ರೆ ಆ್ಯಾವ್ರೇಜ್ ಮಾಡ್ತೀನಿ. ಐ ಹೋಪ್ ಯು ಗೈಸ್ ನೋ ಅಬೌಟ್ ದಿಸ್ ರೂಲ್. ಇದು ತೆಗೆದುಕೊಂಡು ಓಕೆ, ನಿಮಗೆ ಇಂಟರ್ಫೇಸ್ ಡೈರೆಕ್ಟ್ಲಿ ಓಪನ್ ಮಾಡೋದು ತೋರಿಸ್ತೀನಿ. ಇದು ಫ್ರಂಟ್ ಪೇಜ್. ಓಕೆ, ಇದು ಓಪನ್ ಮಾಡ್ಬೇಕು ಹಿಂಗೆ ನಾವು. ಎಸ್, ಓಪನ್ ಮಾಡಿದರೆ ಹಿಂಗೆ ಬರ್ತದೆ ನೋಡಿರಿ. ಇದೆಲ್ಲ ವಾಚ್ ಲಿಸ್ಟ್ ಒಳಗೆ ಹಾಕಿಟ್ಕೊಂಡಿದ್ದು ಸ್ಟಾಕ್ಸ್ ಹಿಂಗೆ ಕಾಣಿಸ್ತಾವೆ. ಅಡ್ವರ್ಟೈಸ್ಮೆಂಟ್ ಬರೋದು ಏನು ಮಾಡೋಕ್ಕೆ ಬರೋಂಗಿಲ್ಲ. ಆಮೇಲೆ ಇದರದ್ದು ಮಜಾ ಅಂದ್ರೆ ಇನ್ನೊಂದು ಪ್ರೈಮರಿ. ಓಕೆ, ನಡೀತದೆ. ಟ್ರೇಡ್ ಲ್ಯಾಬ್ ನೋಡಿರಿ. ಇವು ಆಪ್ಷನ್ ಚೈನ್, ಟಾಪ್ ಗೇನರ್ಸ್, ಲೂಸರ್ಸ್, FI ಡಾಟಾ ಎಲ್ಲ ನಿಮಗೆ ಇದು ಸಿಗ್ತೈತಿ. ಇದ್ರ ಮೇಲೆ ಹೊಡೆದ್ರೆ ಯಾರು ಟಾಪ್ ಗೇನರ್ಸ್ ಇವರು, ಇವತ್ತು ಮ್ಯಾಕ್ಸಿಮಮ್ ಜಾಸ್ತಿ ಯಾವುದು ಗೇನ್ ಆಗೈತೆಲ್ಲ ಕೊಡ್ತೈತಿ ಇನ್ಫಾರ್ಮೇಷನ್. ಸೊ ಹಾಗೆಲ್ಲ ಚಲೋ ಐತಿ. ಗೇನರ್ಸ್ ಒಳಗೆ ಗೇನರ್ಸ್, ಮತ್ತು ಈಗ ಲೂಸರ್ಸ್ ಹೊಡೆದಂದ್ರೆ ಲೂಸರ್ಸ್ ಬರ್ತೈತೆ. ನಾವು ಟಾಪ್ ಲೂಸರ್ಸ್ ಇವರು. ಇಂಡಸ್ಇಂಡ್ ಬ್ಯಾಂಕ್ 26%, 3% ಡೌನ್ ಆಗೈತಿ ಇವತ್ತು. ಮತ್ತು ರಿಲಯನ್ಸ್ 2%. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಹೀಗೆಲ್ಲ ನಿಮ್ಗೆ ಇಲ್ಲಿ ಇನ್ಫಾರ್ಮೇಷನ್ ಸಿಕ್ಬಿಡ್ತೈತಿ. ಭಾಳ ಚಲೋ ಐತಿ ಇದು ಆ್ಯಪ್. ನಂಗಂತೂ ಭಾಳ ಲೈಕ್ ಆಯ್ತು. ನಾ ಎಷ್ಟು ದಿವಸ ಯೂಸ್ ಮಾಡ್ತಿದ್ದಿಲ್ಲ ಆಪ್ಷನ್ಸ್. ನಾ ಯೂಸೇ ಮಾಡೋಂಗಿಲ್ಲ. ನಾ ಯೂಸ್ ಮಾಡೋದು ಬರೀ ಏನಂತಾರೆ ಕ್ಯಾಪಿಟಲ್ ಮಾರ್ಕೆಟ್ ಅಷ್ಟೇ. ನಾ ಕ್ಯಾಪಿಟಲ್ ಮಾರ್ಕೆಟ್ದು ಅಷ್ಟೇ ಹೇಳತ್ತೀನಿ. ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರ್ತಾವೆ. ನೀವು ಪ್ರೀಮಿಯಮ್ ರಿಮೂವ್ ಆ್ಯಡ್ಸ್ ಮಾಡಿ ಹೊಡೆದ್ರೆ ಹಿಂಗೆ ಬರ್ತದೆ ನೋಡಿ. ಮಂತ್ಲಿ 149, 6 months 799, ಇಯರ್ಲಿ 999. ಮೋಸ್ಟ್ ಪಾಪ್ಯುಲರ್ ಇಯರ್ಲಿ ತೊಗೊಂಡ್ಬಿಡ್ತಾರೆ. ಐ ಗೆಸ್ ಚಲೋ ಒಂದು ರೀತಿಯಲ್ಲೇ ಯೂಸ್ ಮಾಡೋಕ್ಕೇನು ತಪ್ಪಿಲ್ಲ. ನಿಮ್ಗೆ ಬೇಕಂದ್ರೆ ಇದೆ ಇಲ್ಲಿರೋದು ನೋಡಿರಿ. ಆ್ಯಕ್ಚುಲಿ ಮಜಾ ನಿಮ್ಮ ಪೋರ್ಟ್ಫೋಲಿಯೋ ಒಳಗೆ ಟೋಟಲ್ ಪೋರ್ಟ್ಫೋಲಿಯೋ 9,99,528 ಅಂತ ತೋರ್ಸಾದೈತೆ ಅಲ್ಲಿದೆ. ಇದು ಆ್ಯಕ್ಚುಲಿ ಏನಂದ್ರೆ ನಮಗೆ ಡಮ್ಮಿ 10 lakh rupees ಅಮೌಂಟ್ ಕೊಟ್ಟು ಬಿಡ್ತಾರೆ ಇವರು. ಇದರಲ್ಲಿ ನಾವು ಟ್ರೇಡ್ ಮಾಡ್ಬೇಕು. ಈಗ ನಾ ಇಲ್ಲ ಐತೆ ನೋಡಿರಿ ಕೆಳಗೆ. ಇವು ಎರಡು ಜಸ್ಟ್ ನಾವು ಮೊನ್ನೆ ಹಂಗೆ ಟ್ರೈ ಮಾಡೋಕ್ಕಂತ ಡಮ್ಮಿ ಟ್ರೇಡ್ಸ್ ಹಾಕೀನಿ. ಇದನ್ನು ಡೇಟ್ ಗೀಟ್ ಎಲ್ಲ ತೋರ್ಸೋಂಗಿಲ್ಲ. ಬಟ್ ನೀವು ಡೇಟ್ ಗೀಟ್ ಎಲ್ಲ ಬರ್ಕೊಂಡು ಚೆಂದಂಗೆ ಇದು ಮಾಡಿದರೆ ಆ್ಯಾವ್ರೇಜ್ ಅಮೌಂಟ್ ಎಷ್ಟು ಐತಿ, ಎಷ್ಟು ಕ್ವಾಂಟಿಟಿ ತೊಗೊಂತೀವಿ, ಆಮೇಲೆ ಈಗ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಲಿಟ್ರಲಿ ಒಂದು ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಕೊಡ್ತೈತೆ. ಇದು ಇಂಟರ್ಫೇಸ್ ಕರೆಗೂ ಭಾಳ ಲೈಕ್ ಅದು ನನಗೆ. ಸೊ ಈಗ ನಾ 10 ಲಕ್ಷ ರೂಪಾಯಿ ಒಳಗೆ 20,000 ರೂಪಾಯಿ, 19,681 ರೂಪಾಯಿ SBI ಮತ್ತು TCS ಶೇರ್ ತೊಗೊಂಬಂದು. ಈಗ ನನ್ನ ಕಡೆ ಇನ್ನೂ 9,80,051.64 ರೂಪಾಯಿ ಐತಿ. ಈಗ ರೈಟ್ ನಾವು ಲಾಸ್ ಒಳಗೆ ನಡೆದೈತೆ ನಂದು. ಅನ್ರಿಯಲೈಸ್ ನಾ ಸೇಲ್ ಮಾಡಿಲ್ಲ ಇದನ್ನು. ಇವ್ರು ಜಸ್ಟ್ ಡಮ್ಮಿ ಟ್ರೇಡ್ ತೊಗೊಂಡೆ ಹೆಂಗೆ ಏನು ತಿಳ್ಕೊಳಕ್ಕಂತ. ಭಾಳ ಚಲೋ ಐತಿ. ಮತ್ತೇನು ಹೇಳಬೇಕು. ಓಕೆ, ಈಗ ನಿಮ್ಗೆ ಹೆಂಗೆ ಬೈ ಮಾಡೋದು ತೋರಿಸ್ಬಿಡ್ತೀನಿ ಇದ್ರೊಳಗೆ. ಇಲ್ಲಿ ನೋಡ್ರಿ, ಒಂದು ನಿಮಿಷ. ಇಲ್ಲಿ ಆಕ್ಸಿಸ್ ಬ್ಯಾಂಕ್ ಐತೆ ನೋಡ್ರಿ. ದಿಸ್ ಇಟ್ ಸೆಲ್ಫ್ ಆಕ್ಸಿಸ್ ಬ್ಯಾಂಕ್. ನಾ ಈಗ ಹೇಳಿದೆ ನಿಮಗೆಲ್ಲ ಕ್ರೈಟೇರಿಯಾ ಏನೈತೆ. ಇವತ್ತು ನನಗೆ ಬೈ ಐತಿ. RSI ಒಳಗೂ ಬೈ ತೋರಿಸೈತಿ. ಸೊ ನಾನು ಬೈ ಮಾಡ್ತೀನಿ. ಈಗ ಆಕ್ಸಿಸ್ ಬ್ಯಾಂಕ್ 1093 ಮಾರ್ಕೆಟ್ ಪ್ರೈಸ್ಗೆ ಬೈ ಆಗಲಿ. ನಾ ಏನು ತಲೆ ಕೊಡಿಸ್ಕೊಳಂಗಿಲ್ಲ. RSI ಒಂದು ತೋರಿಸ್ಬಿಡ್ತೀನಿ. ಎಲ್ಲ RSI ನೋಡ್ರಿ ನನ್ನ ಲೆವೆಲಿಗೆ ಬಂದೈತಿ. ಈಗ RSI ಆ್ಯಕ್ಚುಲಿ ತೊಗೋಬಾರ್ದು ಅಂತಾರೆ, ಕೆಳಗೆ ಬೀಳೋ ಟೈಮಿಗೆ ತೊಗೋಬಾರ್ದು. ನಮ್ಮದು ಟ್ರೇಡಿಂಗ್ ಹೆಂಗೆ ಕೆಳಗೆ ಬಿದ್ದರೆ ಬೌನ್ಸ್ ಆಗೋ ಚಾನ್ಸಸ್ ಭಾಳ ಇರ್ತದಂತ. ಬಟ್ ಆಕ್ಸಿಸ್ ಬ್ಯಾಂಕ್ ಐ ಗೆಸ್ ಇನ್ನೂ ಕೆಳಗೆ ಹೋಗೋ ಪ್ಲ್ಯಾನ್ಸ್ ಒಳಗೆ ಐತಿ. ಬಟ್ ಓಕೆ, ಆಕ್ಸಿಸ್ ಬ್ಯಾಂಕ್ ಇಸ್ ಅ ರಿಯಲಿ ಗುಡ್ ಬ್ಯಾಂಕ್. ನಿಫ್ಟಿ 50 ಒಳಗೆ ಬರ್ತೈತಿ, ಟಾಪ್ 100 ಸ್ಟಾಕ್ಸ್ ಒಳಗೆ ಬರ್ತೈತಿ. ಸೊ ನನ್ನ ಕ್ರೈಟೇರಿಯಾ ಪ್ರಕಾರ ಎಲ್ಲ ಕರೆಕ್ಟ್ ಐತಿ. ಸೊ ಇದನ್ನು ಒಂದು ಸ್ಟಾಕ್ ಅಂತೂ ಗ್ಯಾರಂಟಿ ಪರ್ಚೇಸ್ ಮಾಡ್ತೀನಿ. ಈಗ ತೋರಿಸ್ತೀನಿ. ಇಂಟರ್ಫೇಸ್ ಇಲ್ಲಿ ಹೋಗ್ಬೇಕು, ಈ ಪಾರ್ಟ್. ಓಕೆ, ಕರೆಕ್ಟ್ ತೋರಿಸ್ತೀನಿ. ಇಲ್ಲೈತೆ ನೋಡ್ರಿ. ಇದ್ರ ಮೇಲೆ ಕ್ಲಿಕ್ ಮಾಡಿರಲಿ. ಅಲ್ಲಿ ಕ್ಲಿಕ್ ಮಾಡಿದ ಕೂಡ ನಿಮಗೆ
ಆಕ್ಸಿಸ್ ಬ್ಯಾಂಕ್ ಇಕ್ವಿಟಿ. ಸೊ ಇಲ್ಲಿ ಆಕ್ಸಿಸ್ ಬ್ಯಾಂಕ್ ಇಕ್ವಿಟಿ ಬಂದೈತಲ್ಲ, ಅಲ್ಲೇ ನಾನು ಹೋಗಿ ಬೈ. ಎಸ್. ಸೊ ಬೈ ಮಾಡಬೇಕಂದ್ರೆ ಇವತ್ತು ಆಕ್ಸಿಸ್ ಬ್ಯಾಂಕ್ದು 1094 ನಡೆಯತ್ತೈತಿ. ಈಗ ನಾನು 10 ಲಾಟ್ಸ್ ಬೈ ಮಾಡಿದೆ, 10 ಲಾಟ್ಸ್. ಆ್ಯಂಡ್ ಇಲ್ಲಿ ಇಂಟ್ರಾಡೇ ಎಲ್ಲ ನಂದಿದ್ದು 1 ಇಯರ್ ಅಂತ ತೊಗೊತೀನಿ. ಇಂಟ್ರಾಡೇ ಮಾರೋರು ಇಂಟ್ರಾಡೇನೂ ಮಾಡ್ಬೋದು, ಬೇಡ ಅನ್ನಂಗಿಲ್ಲ. ಎಂಟ್ರಿ ಪ್ರೈಸ್ ಆಪ್ಷನಲ್, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕಿಡ್ಬೋದು. ನಾ ಎಂಟ್ರಿ ಪ್ರೈಸೇನು ಇದು ಮಾಡೋಂಗಿಲ್ಲ. 10 1 ಇಯರ್ ಟಾರ್ಗೆಟ್ ಇಟ್ಕೊತೀನಿ. ಇಲ್ಲಿ ನೋಡಿರಿ, ಹಿಂಗೆ ಸ್ಟಾಪ್ ಲಾಸ್ ಟಾರ್ಗೆಟು ಇಟ್ಕೋಬೋದು ನೀವು. ಇಲ್ಲಿ ಬರ್ತೈತಲ್ಲ ಟಾರ್ಗೆಟ್, ಬ್ಯಾಡ್ ನನಗೆ ಅದೇ. ನಾ ಡೈರೆಕ್ಟ್ ಎಷ್ಟಕ್ಕೆ ತೊಗೊಂತೈತಿ ತೊಗೊಲಿ. ನಾ 10 ಸ್ಟಾಕ್ಸ್ ಬೈ ಮಾಡತ್ತೀನಿ. ಅದರದ್ದು ಬೈ ಹೊಡಿತೀನಿ. ಬೈ ಹೊಡೆದು ಸಬ್ಮಿಟ್, ಆರ್ಡರ್ ಪ್ಲೇಸ್ಡ್. ಸೊ ಡನ್. ಎಸ್ ಬಂತು ನೋಡ್ರಿ, ಇಲ್ಲಿ ಶೋ ಆಗತ್ತೆ 1094.90ಗೆ ಬೈ ಮಾಡೀನಿ. ಸೊ ಹಿಂಗೆ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಕೊಡ್ತೈತಿ. ಆಪ್ಷನ್ ಮಾಡೋರು ಆಪ್ಷನ್ಗೂ ಯೂಸ್ ಮಾಡ್ಕೋಬೋದು. ಆಪ್ಷನ್ ಮಾಡೋರು ಬೆಟರ್ ಇದ್ರೊಳಗೆ ಸ್ಟಡಿ ಮಾಡ್ಬೋದು. ಆಪ್ಷನ್ದು ಪ್ರಾಬ್ಲಮ್ ಏನಂದ್ರೆ ಥೀಟಾ ಡಿಕೆದು ನನಗೆ ಎಷ್ಟಿದೆ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ತೈತಿ. ಆನೆಸ್ಟ್ಲಿ ನನಗೆ ಗೊತ್ತಿಲ್ಲ, ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋಂಗಿಲ್ಲ. ಬಟ್ ರಿಯಲ್ ಟೈಮ್ ನಾನು ಸ್ಟಾಕ್ಸ್ದು 2 ಡೇಸ್ ಚೆಕ್ ಮಾಡೀನಿ, ಕರೆಕ್ಟ್ ಅನ್ಸೈತಿ. ಅದನ್ನು ಫಾಲೋಅಪ್ ಇಡ್ತೀನಿ ಇನ್ನು ಮುಂದೆ. ಸೊ ಅದರ ಪ್ರಕಾರ ನಿಮಗೆ ಇಷ್ಟ ಆತಂದ್ರೆ ಆಪ್ಷನ್ಸ್ ಒಳಗೆ ಮಾಡಿರಿ. ಬಟ್ ಅದ್ರದ್ದು ಗ್ಯಾರಂಟಿ ಕೊಡೋಕ್ಕಾಗಂಗಿಲ್ಲ. ಸ್ಟಾಕ್ಸ್ ಒಳಗೆ ಏನೈತಿ, ನಂಗೆ ಸೇರೈತಿ, ಭಾಳ ಚಲೋ ಐತಿ. ಸ್ಟಾಕ್ಸ್ ನೀವು ಬೈ ಮಾಡಿ ಸೆಲ್ ಮಾಡೋಕ್ಕೆ ಇದನ್ನು 100% ಯೂಸ್ ಮಾಡ್ಕೋಬೋದು. ಮತ್ತೇನು ಹೇಳೋದಿತ್ತು, ಓಕೆ ಇಷ್ಟ. ಒಂದು ಒಳ್ಳೆ ಎಕ್ಸ್ಪೋಜರ್ ಕೊಡ್ತೈತೆ ನಿಮಗೆ ಸ್ಟಾಕ್ ಮಾರ್ಕೆಟ್ದು. ಈಗ ನೋಡಿರಿ, ಈಗ 30,630 ಆತಿಲ್ಲನು. ನಾ 10 lakhs ಒಳಗೆ 30,630. ಈಗ ನನ್ನ ಅಕೌಂಟ್ ಒಳಗೆ 69,102 ಇದು ಅನ್ರಿಯಲೈಸ್ಡ್ ಲಾಸ್. ಈಗ ಲಾಸ್ ಒಳಗೆ ನಡೆದೈತಿ. ಓಕೆ, ಹಂಗೆ ನಂದು ಮತ್ತೇನು, ಇನ್ ಕೇಸ್ ಓಪನ್ ಇತ್ತಂದ್ರೆ ಓಕೆ ಬೇಡ. ರಿಯಲ್ ಅಕೌಂಟ್ ಬಗ್ಗೆ ಏನು ತೋರಿಸೋದು ಬೇಡ, ನನಗೆ ಫ್ರಂಟ್ ಪೇಜ್ ಬಗ್ಗೆ ನಿಮಗೆ ಹೇಳಬೇಕಂತಿತ್ತು. ಸೊ ಅದೇ ಹೇಳಿದೆ ಹಿಂಗೆ. ಸೊ ಇವತ್ತು ಮ್ಯಾಕ್ಸಿಮಮ್ ಸ್ಟಾಕ್ಸ್ ಚೆಕ್ ಮಾಡೀನಿ. ಇಂಡಸ್ಇಂಡ್ ಬ್ಯಾಂಕ್ ಮತ್ತು ಆಕ್ಸಿಸ್ ಬ್ಯಾಂಕ್ ನನಗೆ ಇದ್ರೊಳಗೆ ಬಂದೈತಿ. ಬಟ್ ಇಂಡಸ್ಇಂಡ್ ಬ್ಯಾಂಕ್ ಔಟ್ ಆಫ್ 100 ಸ್ಟಾಕ್ಸ್ ಹೋಗ್ಬಿಟ್ಟೈತಿ. ನಿಮಗೆಲ್ಲ ಗೊತ್ತಿರ್ಬೋದು, ಭಾಳ ಇಶ್ಯೂಸ್ ಆಗಿ ಕೆಳಗೆ ಬಿದ್ದು ಬಿಡುತ್ತೆ ಸ್ಟಾಕ್. ಸೊ ಕ್ರ್ಯಾಶ್ ಆಗಿದ್ದರ್ಲಿಂತ ನಾ ಅದು ತೊಗೊಳಕ್ಕೆ ಬರೋಂಗಿಲ್ಲ. ಔಟ್ ಆಫ್ 100 ಸ್ಟಾಕ್ಸ್ ಹೋಗ್ಬಿಟ್ಟೈತಂದ್ರೆ ನಾ ಬರೀ ಟಾಪ್ 100 ಸ್ಟಾಕ್ಸ್ ಒಳಗಷ್ಟೇ ಟ್ರೇಡ್ ಮಾಡತ್ತೀನಿ. ಸೊ ಅದ್ರ ಪ್ರಕಾರ ಆಕ್ಸಿಸ್ ಬ್ಯಾಂಕ್ ಎಲ್ಲ ಕ್ರೈಟೇರಿಯಾ ಮ್ಯಾಚ್ ಆಗಕತ್ತೈತೆ. ಕರೆಕ್ಟ್ ಜಾಕ್ಪಾಟ್ ಟ್ರೇಡ ಅಂತೀನಿ. ಬಟ್ ಅನ್ಫಾರ್ಚುನೇಟ್ಲಿ ಇನ್ನೂ ಬೀಳೋ ಚಾನ್ಸಸ್ಸು ಭಾಳ ಐತಿ. ಬಿದ್ದರೆ ಆ್ಯಾವ್ರೇಜ್ ಮಾಡ್ಕೊತ ಹೋಗ್ತೀನಿ. ಆ್ಯಂಡ್ ಐ ಆಮ್ ಶೂರ್ ಅಬೌಟ್ ಆಕ್ಸಿಸ್ ಬ್ಯಾಂಕ್. ಓಕೆ, 1-2 ಮಂತ್ಸ್ ಹೋಗಾರ ರಿಟರ್ನ್ ಚಲೋ ಕೊಡ್ತಾನಂತೆ. 2 to 3 ಮಂತ್ಸ್ ವೆಯ್ಟ್ ಮಾಡಬೇಕು ಇದ್ರೊಳಗೆ ನಂದು ಸ್ಟ್ರಾಟಜಿ ಒಳಗೆ. ಸೊ ಎಸ್, ಓಕೆ, ನಾ ಇಷ್ಟು ಹೇಳ್ತಾ ಇದು ಫ್ರಂಟ್ ಪೇಜ್ದು ಸ್ಟಾಪ್ ಮಾಡ್ತೀನಿ. ಎಲ್ಲರೂ ಯೂಸ್ ಮಾಡಿರಿ ಅಂತೀನಿ. ಆಮೇಲೆ ಹುಷಾರಾಗ ಮಾಡಿರಿಪ್ಪ. ಯಾಕಂದ್ರೆ ನಿನ್ನೆ ಒಂದು ಸ್ವಲ್ಪ ಡಿಮೋಟಿವೇಟ್ ಆಗಿಬಿಟ್ಟಿದ್ದೆ. ಚೆಕ್ ಮಾಡಿ ದುಡ್ಡು ಕರೆಕ್ಟ್ ಹಾಕೋಕ್ಕಾಗಲಿಲ್ಲ. ನಾನು ಟ್ರೇಡಿಂಗ್ ಸ್ಟ್ರಾಟಜಿಗೆ ಅಟ್ಲೀಸ್ಟ್ 2 lakhs rupees ಬೇಕಾಕೈತಿ. ನಾ ಇನಿಷಿಯಲಿನ ಹೇಳಿದ್ದೆ 2 ಲಕ್ಷ ರೂಪಾಯಿ ಈಗ ಜಮಾ ಮಾಡಾಕತ್ತೀನಿ. ಆದರೆ ಭಾಳ ಚಲೋ, ಇದೇ ವರ್ಷ ಆದ್ರೆ ಭಾಳ ಚಲೋ ಅಂತೀನಿ. ಇದು ವರ್ಷ ಆಕೈತೋ ಇಲ್ಲೋ ಅನ್ಸಾತೈತೆ ಅಷ್ಟು ಜಮಾ ಮಾಡೋಕ್ಕೆ. ಹೋಪ್ಫುಲಿ ಬೈ ದೀಪಾವಳಿ I'll be having 2 lakhs in my bank account, trading account, and I will start trading with 2 lakh rupees for the target, for the goal of 1 crore rupees. ಅದೇ ಮತ್ತು ಡಿಫ್ರೆಂಟ್ ಮುಟ್ಬಿಟ್ವಿ ಅಂದ್ರೆ ಅದರದ್ದು ಮಜಾನೇ ಬೇರೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಓಕೆ, ಆಮೇಲೆ ಮತ್ತೇನು ಹೇಳ್ಬೇಕು ಅಂದ್ಕೊಂಡಿದ್ದೆ. ಓಕೆ, ಅಷ್ಟೇ ಬಿಡ್ರಿ. ಇವತ್ತು ಅಟ್ಲೀಸ್ಟ್ ಇವತ್ತು ಒಂದು ವಿಡಿಯೋರ ಮಾಡಿ ಹಾಕಾಕತ್ತೀನಿ. ಅದು ಖುಷಿ ನನಗೆ. ಇನ್ಮೇಲಿಂದ ಡೈಲಿ ಅಪ್ಡೇಟ್ ಮಾಡ್ತೀನಿ, ಅದಂತೂ 100% ಶೂರ್. ಫ್ರಂಟ್ ಪೇಜ್ ಒಳಗೆ ಯಾವ ಸ್ಟಾಕ್ಸ್ ತೊಗೊಳತ್ತೀನಿ, ಯಾವ ಸ್ಟಾಕ್ಸ್ ತೊಗೊಳಂಗಿಲ್ಲ, ಇದನ್ನು ಮ್ಯಾಕ್ಸಿಮಮ್ 100 ಸ್ಟಾಕ್ಸ್ ಚೆಕ್ ಮಾಡಿ ನಿಮಗೇನು ಅನ್ನೋದು ಅಪ್ಡೇಟ್ ಮಾಡ್ತಿರ್ತೀನಿ. ಆಮೇಲೆ ನೀವು ಅನ್ಬೋದು, ನೀವೆಲ್ಲ ಇದು ಏನಂತಾರೆ ಸ್ಕ್ರೀನರ್ ಇಂಥವು ಯೂಸ್ ಮಾಡಿ ಯಾಕೆ ಸ್ಕ್ಯಾನ್ ಮಾಡೋಂಗಿಲ್ಲ ಸ್ಟಾಕ್ಸ್. ಅಲ್ಲಿ ಚಾರ್ಟ್ ನೋಡೋಕೆ ಸಿಗೋಂಗಿಲ್ಲ. ಓಕೆ, ಐ ಲವ್ ರೀಡಿಂಗ್ ಚಾರ್ಟ್ಸ್.
ನಾ ಡೈಲಿ 100 ಚಾರ್ಟ್ಸ್ ನೋಡಲೇಬೇಕು ಅನ್ನೋ ತಲೆಗೆ ಆಗ್ವಲ್ತು. ನಾ ಬರೀ ಹೇಳತ್ತೀನಿ ನಿಮಗೆ, ನನಗೂ ಆಗ್ವಲ್ತು ಆನೆಸ್ಟ್ಲಿ ಹೇಳಕ್ಕೆ, ಆನೆಸ್ಟ್ಲಿ ಮಾಡೋಕ್ಕಾಗ್ವಲ್ತು. ಬಟ್ ಮ್ಯಾಕ್ಸಿಮಮ್ 100 ಸ್ಟಾಕ್ಸ್ ಚೆಕ್ ಮಾಡ್ತೀನಿ ಡೈಲಿ. ಚಾರ್ಟ್ ನೋಡೋದ್ರಲ್ಲಿಂತ್ರ ಒಂದು ಐಡಿಯಾ ಬರ್ತೈತೆ. ಓಕೆ, ನಾನು ವೀಕ್ಲಿ ಚಾರ್ಟು ನೋಡ್ತೀನಿ, ಡೈಲಿ ಚಾರ್ಟು ನೋಡ್ತೀನಿ. ವೀಕ್ಲಿ ಚಾರ್ಟ್ ಒಳಗೆ ಏನರ ಈಗ ನನ್ನ ಕ್ರೈಟೇರಿಯಾ ಪ್ರಕಾರ ನಾನು ಇದು ಸಿಕ್ತಂದ್ರೆ ಭಾರಿ ಮೂಮೆಂಟ್ ಸಿಗ್ತಾವೆ. 100% 2-3 ದಿವ್ಸ ಒಳಗೆ ಮೂಮೆಂಟ್ ಕೊಟ್ಟು ಬಿಡ್ತಾವೆ, 10% ಹಂಗೆ. ಸೊ ಏನಾಕೈತೆ ನೋಡೋಣಂತ. ಸೊ ಫ್ರಂಟ್ ಪೇಜ್ ಅಂತೂ ಯೂಸ್ ಮಾಡಿರಿ, ಭಾಳ ಅಂದ್ರೆ ಭಾಳ ಲೈಕ್ ಆಗೈತಿ. ಸೊ ಅದ್ರ ಬಗ್ಗೆ ಹೇಳಬೇಕಂತ ನಿಮಗಿದು ತೋರಿಸಿದೆ ನಿಮಗೆ. ನಂದು ಇದು ರಿಯಲ್ ಟೈಮ್ ಅಕೌಂಟ್ ಇವತ್ತು ಬ್ಯಾಡ್ ತೊಗೋರಿ, ಮತ್ತು ನಾಳೆ ಇಲ್ಲ ನಾಡ್ದು 100% ಫುಲ್ ಡಾಟಾ ರೆಡಿ ಮಾಡ್ಕೊಂಡು ನಿಮ್ಗೆ ಏನು ಅನ್ನೋದು ಅಪ್ಡೇಟ್ ಮಾಡ್ತೀನಿ. ಓಕೆ ಓಕೆ, ಇಷ್ಟು ಹೇಳ್ತಾ ಐ ಗೆಸ್ ಐ ವಿಲ್ ಸೈನ್ ಔಟ್ ಫಾರ್ ಟುಡೇ. ಥ್ಯಾಂಕ್ ಯು, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.